ನಾನು 10 ಲಕ್ಷ 15 ಲಕ್ಷಕ್ಕೆ ಬಡ್ಡಿ ಕಟ್ತಾ ಇದೀನಿ ಇವತ್ತಿಗೂ. ಒಬ್ಬೊಬ್ರದ್ದು 2 ರೂಪಾಯಿ ಬಡ್ಡಿಯನ್ನು ಓದಿ ಬಡ್ಡಿ ಕಟ್ಟಿ ಕಟ್ಟಿ ನಮ್ಮ ಮನೆನ ಹಾಳಾಗಿ ಹೋಗಿತ್ತೆ ಮೇಡಮ್. ನೀವು ದುಡ್ಡಲ್ಲಿ ಅಟ್ಲೀಸ್ಟ್ ಸಾಲ ಅಂತನಾದ್ರೂ ಕೊಟ್ಟಿದ್ರು ಅವರು ಸಂಘದಿಂದ. ನಾನು ಅದನ್ನಾದ್ರೂ ಮಾಡ್ತೀನಿ ಅಂದ್ರೆ ಅದನ್ನೂ ಕೊಡ್ತಿಲ್ಲ. ಏನೋ ರೆಸ್ಪಾನ್ಸ್ ಮಾಡ್ತೀನಿ. ನಾ ಕೇಸ್ ಮಾಡಲ್ಲ ಸರ್, ನನ್ಗಿಲ್ಲ ಕಂಪ್ಲೀಟ್ ನನಗೆ ರಿಕವರಿ ಮಾಡ್ಕೊಡಿ, ನನ್ನನ್ನಾದ್ರೂ ಹುಷಾರ್ ಮಾಡ್ಕೊಡಿ ಅಂತ ಕೇಳ್ದು. ಏನ್ ಮಾಡಕ್ಕಾಗತ್ತೆ, ಅದು ದೇವ್ರು ಮಾಡಿರೋದು, ನಮ್ ಕೈಲಿದ್ಯಾ ಅಂತಾರೆ. ಹಲೋ ಅದೇ ಮೇಡಮ್. ಹೌದು ನಮಸ್ತೆ ಮೇಡಮ್, ನಾವು ಹಾಸನಿಂದ ಕಾಲ್ ಮಾಡ್ತಾ ಇರೋದು. ನಮಸ್ತೆ ಮೇಡಮ್, ನನಗೂ SDM ಹಾಸ್ಪಿಟಲ್ ಇಂದ ತುಂಬಾ ಅಂದ್ರೆ ತುಂಬಾನೇ ಅನ್ಯಾಯ ಆಗಿದೆ. ಎಲ್ಲಿಂದ? SDM ಹಾಸ್ಪಿಟಲ್, SDM ಧರ್ಮಸ್ಥಳ ಸಂಸ್ಥೆಯಿಂದ. ಹಾಸನಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ ಗೊತ್ತಾ, ಧರ್ಮಸ್ಥಳ. ಹೌದು. ಅದರಲ್ಲಿ ನಾನು ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. 1.5 2 years ಇಂದ ವರ್ಕ್ ಮಾಡ್ತೀನಿ. ಕೇಸ್ ಎಲ್ಲ ಅದೇ ಹಾಸ್ಪಿಟಲ್ ಕಡೆಯಿಂದಾನೇ ನಮ್ ಪೇಮೆಂಟ್ ಎಲ್ಲ ಬರ್ತಿದ್ದು. ಹಾಸ್ಪಿಟಲ್ ಇಂದಾನೇ ಪೇಮೆಂಟ್ ಬರ್ತಿದೆ. SDMHH ಅಂತಾನೆ ಪೇಮೆಂಟ್ ಬರ್ತಿದ್ದು, ಡೈರೆಕ್ಟ್ ಅಕೌಂಟಿಗೆ ಬರ್ತಿತ್ತು. ಓಕೆ. ಆಮೇಲೆ 1.5 year ಆಗಿತ್ತು ವರ್ಕ್ ಮಾಡ್ತಿದ್ದೆ. ಅಲ್ಲಿ ಗಾರ್ಡನ್ ಅಲ್ಲಿ ಒಂದು ಮರ ಬಂದಿತ್ತು, ರೋಡಿಗೆ ತಾಗಿತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಕ್ ಹೇಳಿದ್ರು ಸೂಪರ್ವೈಸರ್. ಅದನ್ನ ಕಟ್ ಮಾಡೋಣ ಅಂತ ಮರ ಕತ್ತಿದ್ವಿ, ಅಲ್ಲಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ ನನಗೆ, ಕಂಪ್ಲೀಟ್ ಇಂಜುರಿ ಆಗಿದೆ. ಓಕೆ. ಅದು FIR ಇದಕ್ಕೆ ಅವರೇ ಏನ್ ಮಾಡಿದ್ರು, ಫಾಸ್ಟ್ ಏಡ್ ಮಾಡಿದ್ರು ಹಾಸ್ಪಿಟಲ್. ಫಾಸ್ಟ್ ಏಡ್ ಮಾಡ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಸ್ಕ್ಯಾನಿಂಗ್ ಅಲ್ಲೆಲ್ಲ ಕಂಪ್ಲೀಟ್ ಇಂಜುರಿ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಇವರು ಮುಂದೆ ಜೀವನದಲ್ಲಿ ಕೂರ್ಲೂಬಹುದು, ಕೂರಕ್ ಆಗದೇನೂ ಇರ್ಬೋದು, ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ಇದ್ ಮಾಡಿದ್ರು. ಬಟ್ ಅದಾದ್ಮೇಲೆ ಇವ್ರು ಏನ್ ಮಾಡಿದ್ರು, FIR ಮಾಡಿಸೋದು ಬೇಡ, ನಮ್ಮ ಸಂಸ್ಥೆ ಮರ್ಯಾದೆ ಹಾಳಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವ್ರು FIR ಮಾಡಿಸ್ದಂಗೆ ನಾವೇ ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಮುಂದೆ ನಾವೇ ಕೆಲಸ ಕೊಡ್ತೀವಿ ನಿಮ್ಗೆ ಅಂತ ಎಲ್ಲ ಹೇಳ್ಬಿಟ್ಟು ಇದ್ ಮಾಡಿದ್ರು. ಅವಾಗ ಏನಾಯ್ತು, 50,000 ಮಾತ್ರ ನಮ್ಗೆ ಹಾಸ್ಪಿಟಲ್ಗೆ ಅಂತ ಕೊಟ್ಟಿದ್ದಾರೆ. ಓಕೆ. ಅದಾದ್ಮೇಲೆ ಹಾಸ್ಪಿಟಲ್ ಕಡೆಯಿಂದ ಅಂದ್ರೆ 15 ದಿನಕ್ಕೊಂದ್ಸಲ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಮಸಾಜ್. ಅದನ್ನ ಬಿಟ್ಟು ಬೇರೆ ಯಾವ್ದೇ ರೀತಿ ಇಲ್ಲ. ಈಗ ಅದಾದ್ಮೇಲೆ FIR ಮಾಡಿದ್ವಿ, ಕೇಸು ರನ್ನಿಂಗ್ ಅಲ್ಲಿದೆ. 3 years ಆಗಿದೆ. 3 to 4 years ಆಯ್ತು. ಅದ್ರಲ್ಲಿ ಪರ್ಸನಲ್ ಲಾಯರ್ ಒಬ್ರು ಇದ್ದಾರೆ, ಏನ್ ಮಾಡಿದ್ರೆ ಅವ್ರ ಕಡೆ ಮಿಂಗಲ್ ಆಗ್ಬಿಟ್ಟು ಕೇಸ್ನ ನಾವು ಕೋರ್ಟಿಗೆ ಬರ್ತೀವಿ ಅಂತ ಅಂದ್ರೆ ಕೋರ್ಟ್ ಅಲ್ಲಿಗೆ ಬರ್ಬಿಡಿ, ಅವ್ರು ಕರೆದ್ರು ಒಳಗೆ ಬರ್ಬಿಡಿ, ನಾನು ಹೇಳೋರ್ಗು ಹೊರಗೆ ಬರ್ಬಿಡಿ ಅಂತ ಲಾಯರೇ ಉಲ್ಟಾ ಮಾಡಿದ್ರು ನಮ್ಗೆ. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ಬೆಂಗಳೂರು ಹೈಕೋರ್ಟ್ ಲಾಯರ್ ಒಬ್ರು ನಮ್ಮ ಫ್ರೆಂಡ್ ಇದಾರೆ, ನಮ್ಮ ಹಾಸನವ್ರನ್ನೇ, ನನ್ನ ಫ್ರೆಂಡ್ ಅನ್ಕುಲತ್ಮ ಅಂತ, ಅವನಿಗೆ ಕೊಟ್ಟಿದೀವಿ. ಇವಾಗ 3-4 months ಆಯ್ತು. ಕೇಸ್ ರನ್ನಿಂಗ್ ಇದೆ. ಅವ್ರೇನೇ ಹೇಳ್ತಾರೆ, ಇದು ಸಂಸ್ಥೆಯವ್ರೇನಂತ ಅಪೀಲ್ ಹಾಕಿದ್ದಾರೆ, ನಮ್ಗೆ ಸಂಬಂಧಪಡಲ್ಲ, ನೀವು ESI ಅವ್ರು ಕೇಳ್ಕೋಬೇಕು ಅಂತ. ESI ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ, ನೀವು ಕೆಲಸ ಮಾಡ್ತಿದ್ದು ಅವ್ರ ಹತ್ರ, ನೀವು ಕೆಲಸ ಮಾಡೋದಕ್ಕೆ ಬರೀ ಇನ್ಶೂರೆನ್ಸ್ ಮಾತ್ರ ನಾವು ಮಾಡಿದೀವಿ ಅಷ್ಟೇನೆ, ನೀವು ಕೆಲಸ ಮಾಡ್ತಿದ್ದು ಸಂಸ್ಥೆಲಿ ನೀವು ಕೆಲಸ ಮಾಡಿದ್ರೆ ನಾವೆಂಗ್ ESI ಮಾಡಕ್ಕಾಗುತ್ತೆ ಅಂತ ಅವ್ರು ಕೇಳ್ತಾರೆ. ಹೆಗ್ಡೆ ಅವ್ರನ್ನ ಮೀಟ್ ಮಾಡಿದ್ವಿ ಹೋಗಿ ಒಂದ್ಸಲ. ಹೆಗ್ಡೆ ಅವ್ರನ್ನ ಮೀಟ್ ಮಾಡಕ್ ಹೋಗೋತ್ತಿಗೆ ನಾವೇನು ಕೊಡಕ್ ಬರಲ್ಲ ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಏನು ಮಾತೇ ಆಗಿಲ್ಲ. ಡೈರೆಕ್ಟ್ ಆಗಿ ಅವ್ರನ್ನೇ ಹೋಗಿ ಭೇಟಿ ಮಾಡಿದ್ರಾ? ಡೈರೆಕ್ಟ್ ಆಗಿ ಅವ್ರನ್ನೇ, ಅಂದ್ರೆ ಇದ್ರದ್ದು ಹಾಲ್ ಇದೆಯಲ್ಲ ಭೇಟಿ ಮಾಡೋದು, ಹೌದು, ಅಲ್ಲಿಗೆ ಹೋಗಿದ್ವಿ, ಅಲ್ಲಿ ಮೀಟ್ ಮಾಡಿದ್ವಿ. ಬಟ್ ಏನು ಯೂಸ್ ಆಗ್ಲಿಲ್ಲ. ಏನಂದ್ರು ಅವರು ನೀವು ಹೋಗಿ ಭೇಟಿ ಮಾಡಿದಾಗ? ಭೇಟಿ ಮಾಡಿದಕ್ಕೆ ಅವ್ರು ಏನು ಮಾತಾಡ್ಲಿಲ್ಲ. ಇದನ್ನ ನಿಮ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ, ನಮ್ದೇನೆ ಕೇಳಂಗಲ್ಲ, ನೀವು ಅಲ್ಲಿ ಪ್ರಿನ್ಸಿಪಲ್ ಇದಾರಲ್ಲ ಅವ್ರನ್ನ ಕೇಳಕ್ ಹೋಗಿ ಅಂತ ಹೇಳಿ ಕಳ್ಸಿದ್ರು. ರಿಯಾಕ್ಟೇ ಮಾಡಿಲ್ವಾ ಯಪ್ಪ? ರಿಯಾಕ್ಷನ್ ಮಾಡಿಲ್ವಾ ಅವರು? ಇಲ್ಲ, ರಿಯಾಕ್ಟೇ ಮಾಡ್ಲಿಲ್ಲ. ಏನು ನೀವೇನಾದ್ರು ಅವ್ರು ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಅಲ್ಲಿ ಮಾತಾಡೋ ನಿಲ್ಲಿಸು ಇಲ್ಲ ನಮ್ಮನ್ನ. ಹೆಚ್ಚು ಕಡಿಮೆ ನನಗೆ ಇವಾಗ ಒಂದು 15-20 ಲಕ್ಷ ಖರ್ಚಾಗಿದೆ ಹಾಸ್ಪಿಟಲ್ಗೆ ಅಂತಾನೆ. ಸ್ಪೈನಲ್ ಕಾರ್ಡ್ ಅಂದ್ರೆ ಏನ್ ಸುಮ್ನೆನಪ್ಪ? ಸ್ಪೈನಲ್ ಕಾರ್ಡ್ ಇಂಜುರಿ ಅಂದ್ರೆ ಕಂಪ್ಲೀಟ್ ಇದಾಗಿದೆ. ನನ್ಗೆ ಇವಾಗ್ಲೂನು ಯೂರಿನ್ ಮೋಷನ್ ಕಂಟ್ರೋಲ್ ಇಲ್ಲ. ಸ್ಪೈನಲ್ ಕಾರ್ಡ್ ಇಸ್ ಅ ವೆರಿ ಮೇಜರ್, ಅದು ತುಂಬಾ ಮೇಜರ್ ಪ್ರಾಬ್ಲಮ್ ಅದು. ಅದಕ್ಕೆ ಈಗ ಅಲ್ಲಿ ಸೂಪರ್ವೈಸರ್ ಇದ್ರಲ್ಲ ಒಬ್ರು, ಅಲ್ಲಿ ಸೂಪರ್ವೈಸರ್ ಇದ್ರು ನಮ್ಮ ಇಲ್ಲಿ ಹಾಸನ ಹಾಸ್ಪಿಟಲ್ ಅಲ್ಲೇ. ಅವ್ರೇನ್ ಮಾಡಿದ್ರು, ಕೇಸ್ ಮಾಡು ಅಂತಂದ್ರೆ. ಆಮೇಲೆ ಇವನ್ ಹೇಳ್ತಾನೆ ಹೈಕೋರ್ಟ್ಗೆ ಹೋಗೋದು ಸುಮ್ನೆ ವೇಸ್ಟ್. ಆಮೇಲೆ ಇವರು 1,70,000 ನಾವು ಕೇಸ್ ಮಾಡ್ತೀವಿ, ನೀವು ಸುಳ್ಳು ಆರೋಪ ಮಾಡ್ತಿದೀನಿ ಅಂತ ಕೋರ್ಟಿಗೆ ಫೀಸ್ ಕಟ್ಟಬೇಕು ಅಂತ ಹೇಳಿದಾರೆ ಇಲ್ಲಿ ಫಸ್ಟ್ ಲಾಯರ್. ಅಲ್ಲಿದ್ದಿದ್ ನೋಡಿದ್ರೆ ಬರೀ 1,700 ರೂಪಾಯಿ ಫೀಸ್ ಕಟ್ಟಬೇಕು ಅಂತ. ಇವರು ಮಿಸ್ಗೈಡ್ ಮಾಡಿದಾರೆ ಸ್ಟಾರ್ಟಿಂಗ್ ಅಲ್ಲೇನೆ ಲಾಯರ್. ಸೊ ಏನೇ ಮಾಡಿದ್ರು ಏನು ಸ್ಪಂದಿಸ್ತಾ ಇಲ್ಲ ಅವರು. ಆಮೇಲೆ ನಾವು ಅಲ್ಲಿ ನಮಗೆ ಮ್ಯಾನೇಜರ್ ಬರ್ತಾರಲ್ಲ, ನಮ್ಮ ಇನ್ಚಾರ್ಜ್ ಗಾರ್ಡನ್ ಇನ್ಚಾರ್ಜ್ ಮ್ಯಾನೇಜರ್ ಕೇಳೋ ಹೊತ್ತಿಗೆ ಅರುಣ್ ಕುಮಾರ್ ಅಂತ ಇದಾರೆ, ಅವ್ರನ್ನ ಕೇಳೋ ಹೊತ್ತಿಗೆ ಅವರು ಮಂಗಳೂರು ಸೈಡ್ ಅವರನ್ನೇ. ಅವ್ರು ನಾನು ಇನ್ನೂ ಪರಿಪರಿಯಾಗಿ ಬೇಡ್ಕೊಂಡೆ, ಸರ್ ತುಂಬಾ ಕಷ್ಟ ಇದೆ, ಬಡ್ಡಿ ಸಾಲ ಮಾಡಿದೀವಿ, ಒಂಚೂರು ಅಮೌಂಟ್ ಇದ್ ಮಾಡಿಸ್ಕೊಡಿ ಸರ್, ಇಲ್ಲಾಂದ್ರೆ ಬೇಕಾದ್ರೆ ಸಂಘಗಳಿದೆಯಲ್ಲ ನಿಮ್ದು, ಸಂಘದಲ್ಲೇನೆ ಇದ್ ಮಾಡ್ಕೊಡಿ, ನಾನೊಂದು ಅಂಗಡಿ ಮಾಡ್ಕೋತೀನಿ, ಹಂಗೆ ಪ್ರಾವಿಷನ್ ಸ್ಟೋರ್ ಟೈಪ್ ಮಾಡ್ಕೋಬೇಕು ಸರ್, ಮಂತ್ಲಿ ಬೇಕಾದ್ರೆ ತಿಂಗಳ ಅದನ್ನೇ ಬೇಕಾದ್ರೆ ಸಾಲ ಅಂತ ಕೊಡ್ಸಿ ಸರ್, ಅದನ್ನಾರ ಮಾಡ್ತೀನಿ ಅಂದೆ. ಆತರ ಎಲ್ಲ ಕೊಡಕ್ ಬರಲ್ಲ ನಮ್ಗೆ ಅಂತ ಹೇಳಿದ್ರು. ಅದನ್ನು ಕೇಳ್ದೆ. ಅದು
ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. ಧರ್ಮಸ್ಥಳ SDM ಅದು ಇದು ಅಂತಾರೆ. ಒಂದ್ ಎಂಪ್ಲಾಯೀಸ್ಗೆ ಒಂದ್ ಸೇಫ್ಟಿ ಇಲ್ಲ, ಅವ್ರಿಗೊಂದ್ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಇವಾಗ ನೀವು ಜೀವನ ಪೂರ್ತಿ ಈ ತರ ಒಂದ್ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಬದುಕ್ತಾ ಇರೋವಾಗ ಯಾರ್ ಮುಂದಿನ ಜವಾಬ್ದಾರಿ? ಇವತ್ತಿಗೂ ಸ್ಟಿಲ್ ನಾನು ನನ್ನ ಡಿಗ್ರಿ BCom ಆಗಿದೆ. ಇವತ್ತಿಗೂ ನಾನು ಎಲ್ಲೋದ್ರು ಒಂದ್ ಕೆಲಸ ಮಾಡ್ಬೋದನ್ನ ಮನ್ಸಲ್ಲಿದೆ. ಬಟ್ ನನಗೆ ಹಾಫ್ ಅನ್ ಅವರ್ 1 ಅವರ್ ಒಂದ್ಸಲ ನಾನು ವಾಶ್ರೂಮಿಗೆ ಹೋಗ್ಲೇಬೇಕು. ಓಕೆ. ಇಲ್ಲಾಂದ್ರೆ ಗೊತ್ತಲ್ಲ, ಅದು ಕಂಟ್ರೋಲ್ ಇರಲ್ಲ, ಯಾವಾಗ ಬರುತ್ತೆ ಅಂತಾನೂ ಗೊತ್ತಾಗಲ್ಲ. ಏನ್ ಗೊತ್ತಪ್ಪ ನೋಡಿ, ನಿಮ್ ಎಲ್ಲಾದ್ರೂ ಹೋಗ್ಲಿ ಕೆಲ್ಸ ಸಿಗುತ್ತೆ, ಎಜುಕೇಶನ್ ಇದೆ, ಎಲ್ಲ ಇದೆ. ಬಟ್ ಇವ್ರು ಹೆಲ್ತ್ನೇ ಈ ತರ ಸ್ಪಾಯ್ಲ್ ಮಾಡಿ ಬಿಟ್ಟಿರೋಗ ಅಟ್ಲೀಸ್ಟ್ ಒಂದ್ ಮಾನವೀಯತೆ ಬೇಡವಾ? ನಮ್ಮ SDM ಅಲ್ಲಿ ಕೆಲಸ ಮಾಡಿದ ಎಂಪ್ಲಾಯ್ ಅಂತ ಹೇಳಿ ಏನೋ ಒಂದು ಕನಿಕಾರ ಆದ್ರೂ ಬೇಡವಾ? ಪ್ರೌಡಿಸಮ್ ಮಾಡ್ಕೊಂಡು ನಾನು 10 ಲಕ್ಷ 15 ಲಕ್ಷಕ್ಕೆ ಬಡ್ಡಿ ಕಟ್ತಾ ಇದೀನಿ ಇವತ್ತಿಗೂ. ಒಬ್ಬೊಬ್ರತೆ 2 ರೂಪಾಯಿ ಬಡ್ಡಿಯನ್ನು ಓದಿ ಬಡ್ಡಿ ಕಟ್ಟಿ ನಮ್ಮ ಮನೆನ ಹಾಳಾಗಿ ಹೋಗಿತ್ತೆ ಮೇಡಮ್. ದುಡ್ಡಲ್ಲಿ ಸಾಲ ಅಂತನಾದ್ರೂ ಕೊಟ್ಟಿದ್ರು ಅವರು ಸಂಘದಿಂದ. ನಾನು ಅದನ್ನಾದ್ರೂ ಮಾಡ್ತೀನಿ ಅಂದ್ರೆ ಅದನ್ನೂ ಕೊಡ್ತಿಲ್ಲ. ಏನೋ ರೆಸ್ಪಾನ್ಸ್ ಮಾಡ್ತೀನಿ. ನಾ ಕೇಸ್ ಮಾಡಲ್ಲ ಸರ್, ನನ್ಗಿಲ್ಲ, ನನ್ನ ಕಂಪ್ಲೀಟ್ ನನಗೆ ರಿಕವರಿ ಮಾಡ್ಕೊಡಿ, ನನ್ನನ್ನಾದ್ರೂ ಹುಷಾರ್ ಮಾಡ್ಕೊಡಿ ಅಂತ ಕೇಳ್ದು. ಏನ್ ಮಾಡಕ್ಕಾಗತ್ತೆ, ಅದು ದೇವ್ರು ಮಾಡಿರೋದು, ನಮ್ ಕೈಲಿದ್ಯಾ ಅಂತಾರೆ. ಸರಿ, ನೀವ್ ಹಾಳಾಕ್ ಹೋಗ್ಬೇಡಿ. ನನ್ಗದೊಂದು ಕೇಸ್ ಕಾಪಿ ಕಳ್ಸಿ. ನೀವಲ್ಲಿ ಕೆಲಸ ಮಾಡ್ತಿದ್ದ ಎಂಪ್ಲಾಯ್ ID ಎಲ್ಲ ಕಳ್ರ ಮಾತಾಡಿ ಮಾಹಿತಿ ಎಲ್ಲ ಕೊಡ್ತೀನಿ. ಕಡೆ ತುಂಬಾ ಚೆನ್ನಾಗಿದ್ವಿ, ಊರಿಗೆ ಚೆನ್ನಾಗಿ ಎಲ್ಲ ನನ್ ಜಮೀನ್ ಕೆಲಸ ಮಾಡ್ಕೊಂಡೇ ಇದ್ದೀನಿ. ನಾನು ಅದೇ ಸಂಸ್ಥೆಲಿ ಕೆಲಸ ಮಾಡ್ಬೇಕು ಅಂತಾನೆ ನಾನು ಅಲ್ಲಿ ಗಾರ್ಡನ್ ಅಲ್ಲಿ ಅಷ್ಟು ಓದಿದ್ರು ನಾನು ಸಂಸ್ಥೆಲಿ ಕೆಲಸ ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಸೇರ್ಕೊಂಡೆ. ನಾನು ಬರೀ 8,000 ಸಂಬಳಕ್ಕೆ ಸೇರ್ಕೊಂಡಿದ್ದೆ. ಅಲ್ಲಿಗೆ 8,000 ಸಂಬಳಕ್ಕೆ ಅಲ್ಲೇ ಮಾಡ್ಬೇಕು ಅಂತ ಹೋಗಿ ಇವತ್ತು ನೋಡಿ ಜೀವನಾನೇ ಯಾವ ತರ ಮಾಡ್ಕೊಂಡ್ ಕೂತಿದ್ದೀರಾ ಅಂತ ಹೇಳಿ. ನಾನು ನೋಡಿದ್ರೆ ಮುಖ ಚಿಂತಿಸ್ಕೊ ಹೋಯ್ತಾರೆ. ದುಡಿಯಕ್ ಆಗಲ್ಲ ಮೇಡಮ್, ಏನ್ ಮಾಡ್ಲಿ? ಅಟ್ಲೀಸ್ಟ್ ನನಗೆ ಒಂದು ಅಂಗಡಿ ಮಾಡ್ಕೋತೀನಿ, ಅದಕ್ಕಾದ್ರೂ 10 ಲಕ್ಷ ಕೊಡ್ತೀವಿ ಸರ್ ಅಂತ ಅದ್ರ ಪರಿಪರಿಯಾಗಿ ಬೆಳ್ಕೊಂಡು ತಿಂಗಳ ನಾನು 10,000 20,000 ಕಟ್ಕೊಂಡು ಹೋಗ್ತೀನಿ ಅಂತ. ನಿಮ್ ಕಡೆಯಿಂದ ಒಂದೇ ಒಂದ್ ಸಹಾಯ ಮಾಡ್ಕೊಡಿ. ಪ್ರತಿದಿನ ಮೇಡಮ್ ನಾನು ಬರ್ದಿದ್ದೀನಿ ಬುಕ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಡ್ಬೇಕು, ಬಡ್ಡಿ ಪ್ರತಿದಿನ ಕಟ್ಟಿ ಪ್ರತಿದಿನ ಬೆಳಿಗ್ಗೆ ಆಯ್ತು ಅಂದ್ರೆ ಮನೆ ಹತ್ರ ಬರ್ತಾರೆ ಬಡ್ಡಿ. ಅವ್ರಿಗೆ ನಾ ಮಾಡಿರೋ ಸಾಲಗಳು ಅವಾಗ ಎಷ್ಟು ಜಮೀನೆಲ್ಲ ಮಾರಿದ್ವಿ ಮೇಡಮ್ ಹಾಸ್ಪಿಟಲ್ಗೆ ಅಂತ ಇವ್ರ ನಂಬ್ಕೊಂಡು ಕೊಡ್ತಾರೆ, ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಇರೋ ಬರೋ ಜಮೀನೆಲ್ಲ ಮಾರ್ಕೊಂಡ್ಬಂತು ನಮ್ಮಪ್ಪ. ಹುಷಾರಾಗುತ್ತೆ ಅಂತ ಮಾತಾಡ್ತೀನಿ. ನೀವ್ ಯಾರಿಗೂ ಬಡ್ಡಿ ಕಟ್ಟುವಂತದ್ದು ಏನಿಲ್ಲ. ನೀವ್ ಯಾರ್ಯಾರ ಹತ್ರ ಬಡ್ಡಿ ತಗೊಂಡಿದಿರೋ ಕೊಡಿ ಅವ್ರ ನಂಬರ್, ನಾನು ಮಾತಾಡುವಂತ ಕೆಲಸ ಮಾಡ್ತೀನಿ. ನಿಮ್ಗೇನೋ ಒಂದ್ ವ್ಯವಸ್ಥೆ ಮಾಡೋಣ. ಬಟ್ ಇವ್ರಿಂದ ಇವ್ರಿಗೆ ಬುದ್ಧಿ ಕಲ್ಸ್ಬೇಕು. ಬಿಕಾಸ್ ನಿಮ್ ಜೀವನಾನೇ ಹಾಳು ಮಾಡ್ಬಿಟ್ಟಿದ್ದಾರೆ, ನಿಮ್ ಲೈಫ್ ಹಾಳು ಮಾಡಿದ್ದಾರೆ. ಲೈಫ್ ಹಾಳು ಮಾಡಿ ಏನೋ ನೀವು ಅವ್ರನ್ನ ಭೇಟಿ ಆಗಿಲ್ಲ ಅಂದ್ರೆ ಒಂಥರ ಹೋಗಿದ್ರೆ ಅವ್ರ ಗಮನಕ್ಕೂ ತಂದಿದ್ದೀರಾ ನೀವು. ಮೇಡಮ್ ಅವ್ರ ಗಮನಕ್ಕೂ ತಂದಿದ್ದೀನಿ. ಮತ್ತೆ ಅವ್ರಿಗೆ ನನ್ಗೆ ಹಾಸ್ಪಿಟಲ್ ಖರ್ಚಾಗಿರೋದು ಪ್ರತಿಯೊಂದು ಕಾಪಿಗಳು ಜೆರಾಕ್ಸ್ ಮಾಡಿ ಅಲ್ಲಿಂದ ಇಲ್ಲಿಂದ ಅವ್ರಿಗೂ ಕಳಿಸಿದೀನಿ. ಅವರು ಮತ್ತೆ ವಾಪಸ್ ಅವ್ರ ಕಡೆಯಿಂದ ಅವ್ರ ಆಪ್ತ ಕಾರ್ಯದರ್ಶಿ ಇರ್ತಲ್ಲ, ಅವರು AV ಶೆಟ್ಟಿ ಅಂತ ಆಪ್ತ ಕಾರ್ಯದರ್ಶಿ ಇದ್ರಲ್ಲ, ಅವ್ರನ್ನು ಸಹ ರಿಟರ್ನ್ ಲೆಟರ್ ಕಳಿಸಿದಾರೆ ನಮ್ಗೆ. ಏನಂತ ಕಳಿಸಿದ್ದಾರೆ? ವೈದ್ಯಕೀಯ ಚಿಕಿತ್ಸೆ ವೆಚ್ಚಕ್ಕಾಗಿ ಇಷ್ಟು ಗಾತ್ರದ ಕಾಗದ ಪತ್ರಗಳನ್ನು ಕಳಿಸೋ ಅವಶ್ಯಕತೆ ಇರುವುದಿಲ್ಲ ಅಂತ ಅಷ್ಟೇ ಕಳ್ಸಿರೋದು, ಇನ್ನೇನು ಇಲ್ಲ. ಅಡ್ಗೋಡೆ ಮೇಲೆ ದೀಪ ಇಡ್ತಂಗೆ ಅದೊಂದು ವರ್ಡ್ ಮಾತ್ರ ಯೂಸ್ ಮಾಡ್ಬಿಟ್ಟು ಕಳ್ಸಿದ್ದಾರೆ. ಮಾನವೀಯತೆ ಇಲ್ದಿದ್ ಜನಗಳಪ್ಪ ಅವ್ರೆಲ್ಲಾರು. ಸುಮ್ನೆ ದೇವ್ರನ್ನ ಮುಂದೆ ಇಟ್ಕೊಂಡು ಮನುಷ್ಯತ್ವ ಇಲ್ದಿರ ಬದುಕ್ತಾ ಇದಾರೆ ಅವರೆಲ್ಲ. ಜನರನ್ನ ಅವ್ರಿಗೆ ತಕ್ಕಂಗೆ, ಅವ್ರ ತಾಳಕ್ ತಕ್ಕಂಗೆ ಜನರನ್ನ ಉಪಯೋಗಿಸ್ಕೊಂಡು ಸಾಕ್ತಾ ಇರುವಂತ ಜನ ಅವರೆಲ್ಲ. ಓಡಾಡ್ತೀನಿ ಮೇಡಮ್, ಬರೀ ಇಮ್ಲಿಲ್ ಮಾತ್ರ ನನಗೆ ಶಕ್ತಿ ಇರೋದು. ನನ್ನ ಕಾಲಲ್ಲಿ ಒಂದು ಬೆರಳಲ್ಲೂ ಒಂದು ಚೂರು ಒಂದು ಫಿಂಗರ್ ಅಲ್ಲೂ ಸಹ ಸ್ವಾಧೀನ ಇಲ್ಲ. ಮತ್ತೆ ಸೊಂಟದಿಂದ ಕೆಳಗಡೆಗೆ ನೋಡ್ಬಿಟ್ರೆ ಕಾಲು ಫುಲ್, ಮೇಲ್ಗಡೆಗೆ ಮಾತ್ರ ದಪ್ಪ ಇದೀನಿ. ಅಂದ್ರೆ ಫುಡ್ ಕೆಳಗಡೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಮರಗಳಿಗೆ. ಮತ್ತೆ ಹಾಕಿರೋ ರಾಡ್ನ ಇನ್ನೂ ತೆಗ್ದಿಲ್ಲ, ತೆಗ್ಸೋದಕ್ಕೂ ಭಯ. ಮತ್ತೆ ಅವರು ಡಾಕ್ಟರ್ ಏನ್ ಹೇಳ್ತಾರೆ, ತೆಗ್ಸಕ್ ಹೋದ್ರೆ ಮತ್ತೆ ನಿಮಗೆ ರಿಕವರಿ ಆಗುತ್ತೆ ಅನ್ನೋ ಡೌಟ್. ಆಪರೇಷನ್ ಮತ್ತೆ ಏನಾದ್ರು ಕೈ ಹಾಕಿದ್ರೆ ಹುಷಾರಾದ್ರೂ ಆಗ್ಬೋದು, ಇಲ್ಲ ಅಂತಂದ್ರೆ ನೀವು ಮೂಲೆ ಹಿಡಿಬಹುದು ಅಂತ ಹೇಳ್ತಾರೆ. ಇವತ್ತು ಕಾಲ ಹಸ್ತದಲ್ಲಿ ನನಗೆ ಏನು ಇದೇ ಇಲ್ಲ. ನನಗೆ ನೀವು ಚಾಕು ಮಚ್ಚಿದಾಗ ಕಡಿದ್ರು ಗೊತ್ತಾಗಲ್ಲ, ಆತರ ಆಗಿದೆ ಕಾಲು, 2 ಕಾಲು. ಸರಿ ಆಯ್ತು, ನೀವು ಆರಾಮಾಗಿರಿ. ಹೆಲ್ತ್ ಕಡೆ ಕಾನ್ಶಿಯಸ್ ಕೊಡಿ. ನೀವು ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಕಳಿಸಿ ಏನೇನಿದೆ ಅಂತ ಹೇಳಿ. ನಾನು ಮಾತಾಡಿ ನಿಮ್ಗೆ ಕಾಲ್ ಮಾಡ್ತೀನಿ. ಆದಷ್ಟು ನನಗೊಂದು ಸಹಾಯ ಮಾಡ್ಕೊಡಿ ಮೇಡಮ್, ಸಾಕು. ಖಂಡಿತ ಮಾಡಿಸ್ಕೊಡ್ತೀರಿಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.